ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಬಿ ತುಂಬ ಇಷ್ಟಪಟ್ಟು ಕೇಕ್ ಆರ್ಡರ್ ಮಾಡಿದ್ಲು. ಏನು ಹೇಳಿ ಅವಳಿಗೆ? ಬೇಬಿ ಹರೀಶ, ಕೇಕ್ನಲ್ಲಿ ಜಿರಳೆ ಬಿದ್ದಿತ್ತು, ನಾನೇ ಬಿಸಾಕು ಅಂದೆ. ಸರಿ ಬಿಡಿ. ಅದಕ್ಕೆ ಈಗ ಅದಕ್ಕೆ ರೂಮಲ್ಲಿ ದೊಡ್ಡ ಯುದ್ಧನೇ ಆಗುತ್ತೇನೋ. ನಡೆದ್ರೆ ನಡೀಲಿ ಬಿಡು. ಏನೇ ಆದರೂ ನಿಮ್ಮ ಅಣ್ಣ ಬಂದು ನಮ್ಮ ಹತ್ರ ಅಂತೂ ಹೇಳ್ಕೊಳ್ಳೋದಿಲ್ಲ. ಬೇಬಿ ಏನು? ಅದು ಕೇಕಲ್ಲಿ ಜಿರಳೆ ಬಿದ್ದು ಹೊರಗೆ. ಸ್ವಲ್ಪ ಸುಮ್ಮನಿರ್ತೀಯ ಡಂಬು, ನನಗೆಲ್ಲ ಅರ್ಥ ಆಗುತ್ತೆ. ಅವರೇ ತಿಂದು ಏನೇನೋ ಹೇಳಿರ್ತಾರೆ. ಅಯ್ಯೋ ಇಲ್ಲ ಬೇಬಿ, ನಿಮ್ಮ ಮನೆಯಲ್ಲಿ ನನ್ನ ಪ್ರೈವೇಸಿನ ಇಲ್ಲ. ಬೇಬಿ ಬೇರೆ ಮನೆ ಮಾಡೋಣ ಅಂದ್ರೆ ಅದನ್ನು ಕೇಳಲ್ಲ ನೀವು. ಅಲ್ಲ ಬೇಬಿ, ನಾನು ಸ್ವಲ್ಪ ಸುಮ್ಮನಿರ್ತೀಯಾ? ಬೈಬೇಡ ಬೇಬಿ. ಬೇಬಿ ಬೇ ಬೇಬಿ ಕೇಕು ಜಿರಳೆ ಹೊಸ ಕೇಕ್ ಕೊಡಿಸ್ತೀನಿ ಬೇಬಿ. ಬೈತಾಳೆ. ಅಣ್ಣ, ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಬಿಸಿಲಲ್ವಾ, ನಿಂಗೆ ತುಂಬ ಹೊಟ್ಟೆ ಹಸ್ತಿರ್ಬೇಕು. ಅಣ್ಣ ದೋಸೆ ತಿಂತೀಯಾ? ಇಲ್ಲ ಅಣ್ಣ, ನನಗೆ ಹಸಿವಿಲ್ಲ. ಒಂದೇ ಒಂದು ದೋಸೆ ತಿನ್ಬೋದು ಬಾ. ಬಾ ಕೂತು. ಹಲೋ ಅಣ್ಣ, ಸೈನ್ ಕೊಡ. ಒಂದು ಮಸಾಲೆ ದೋಸೆ ಕೊಡಪ್ಪ. ಒಂದು ಸಾಕ ಸರ್? ಒಂದು ಸಾಕು ಕೊಡಪ್ಪ. ಹಾಂ ಸರಿ. ಭಾವನಾ, ನನಗೆ ಒಂದು ಅರ್ಥ ಆಗ್ತಿಲ್ಲ. ಅಲ್ಲ, ಇಷ್ಟೊಂದು ಆಸ್ತಿ ಪಾಸ್ತಿಗೆ ಅದು ಹೇಗೆ ನಿನ್ನ ಮಾತ್ರ ಸೈನಿಂಗ್ ಅಥಾರಿಟಿಗೆ ತಗೊಂಡ್ರು? ನಿನಗೆ ವಿಷಯ ಗೊತ್ತಿರಲಿಲ್ವಾ? ಅಲ್ಲ, ಈ ಶ್ರೀಕಾಂತ್ ಅವರು ನಿನಗೆ ಮೊದಲು ಈ ವಿಷಯ ಹೇಳಿರ್ಲಿಲ್ವಾ? ಇಲ್ಲ ಅಣ್ಣ, ಅವ್ರು ನನಗೇನು ಹೇಳಲಿಲ್ಲ. ಅವ್ರು ಹಾಗೆ ಮಾಡಿದ್ದು ಒಳ್ಳೇದಾಯ್ತು. ಇದು ಆ ದೇವರೇ ನಿನಗೆ ಕೊಟ್ಟಿರೋ ಅವಕಾಶ. ಎಂಥ ದೊಡ್ಡರು ಇದನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದು. ನೀನು ಸ್ವಲ್ಪ ಬುದ್ಧಿವಂತಿಕೆಯಿಂದ ಯೋಚನೆ ಮಾಡು. ಅದೃಷ್ಟ ಒಂದು ಸಲ ಹುಡ್ಕೊಂಡ್ಬರುತ್ತೆ, ಆಗ ಅದನ್ನ ಹುಷಾರಾಗಿ ಒಳಗೆ ಕಳ್ಕೋಬೇಕು ಅಷ್ಟೇ. ನಾನು ಹೇಳ್ತಿರೋದು, ಇದರಿಂದ ನಿನಗೆ ಮಗುಗೆ ಇಬ್ರಿಗೂ ಒಳ್ಳೇದೇ ಆಗುತ್ತೆ. ಈ ಅವಕಾಶನ ನೀನು ಬಳಸ್ಕೊಂಡ್ರೆ ಕಳೆದೋಗಿರೋ ಲೆಕ್ಕ ಎಲ್ಲ ಒಂದೇ ಸಲ ಕೂಡ್ಕೊಂಡು ಬಂದ್ಬಿಡುತ್ತೆ. ಆಮೇಲೆ ಎಷ್ಟೇ ಗುಣಿಸಿ ಬಾಕ್ಸಿ ಮಾಡಿದ್ರು ಉಳಿಯೋದು ಮಾತ್ರ ಲಾಭನೇ. ಸರಿಯಾಗಿ ಯೋಚನೆ ಮಾಡು. ಕೊಡಿ 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 ಕೊಡಪ್ಪ, ಅಲ್ಲಿ ಕೊಡಪ್ಪ. ಬೆಣ್ಣೆ ಹಾಕಿದೆ ತಾನೆ? ಆಗಿದ್ದೀನಿ ಸರ್. ಆಮೇಲೆ ನನ್ನ ತಂಗಿಗೆ 1 ಲೀಟರ್ ಕೋಲ್ಡ್ ವಾಟರ್. ತಿನ್ನು. ಲಕ್ಷ್ಮಿ, ಯಾಕೆ ಹಿಂಗೆ ಟೆನ್ಷನ್ ಮಾಡ್ಕೊಳ್ತಿದ್ಯಾ? ಭಾವನ ಜೊತೆ ಸಂತು ಹೋಗಿದ್ದಾನಲ್ವಾ, ಬರ್ತಾರೆ ಬಿಡು. ಹೊರಗೆ ಹಾಕೋಗ. ಸಂತೋಷ, ಏನಾಯ್ತಪ್ಪ? ಅಮ್ಮ, ಅವರು ತುಂಬ ಕ್ರಿಮಿನಲ್ ಇದ್ದಾರೆ. ತುಂಬ ಬುದ್ಧಿವಂತಿಕೆಯಿಂದ ಇದನ್ನು ಡೀಲ್ ಮಾಡ್ತಿದ್ದಾರೆ. ಅಂದರೆ ಮೊದಲು ಭಾವನನ ಮನೆಗೆ ಕರೆದ್ರು, ಆಮೇಲೆ ಮಗು ಇವಳನ್ನ ಮಿಸ್ ಮಾಡ್ಕೋತಿದೆ, ಊಟ ಮಾಡ್ತಿಲ್ಲ ಅಂತ ಸೆಂಟಿಮೆಂಟ್ ಹಚ್ಕೊಟ್ರು. ಆದರೆ ಅಲ್ಲಿಗೆ ಹೋದ ಮೇಲೆ ಗೊತ್ತಾಗಿದ್ದು ವಿಷಯ ಬೇರೆ ಇದೆ ಅಂತ. ಸಂತು, ಅದೇನು ಅಂತ ಅರ್ಥ ಆಗಂಗೆ ಹೇಳಪ್ಪ.
ಶ್ರೀಕಾಂತ್ ಅವರು ಸಾಯೋಕ್ ಮುಂಚೆ ಒಂದು ವಿಲ್ ಮಾಡಿ ಇಟ್ಟಿದ್ದಾರೆ. ವಿಲ್ಲ ಏನ್ ವಿಲ್ಲು ರೀ? ಶ್ರೀಕಾಂತ್ ಅವ್ರ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇ ಆಗಬೇಕು ಅಂದ್ರೆ ಅದಕ್ಕೆ ಭಾವನ ಸೈನ್ ಆಗಬೇಕು. ಇಲ್ಲ ಅಂದ್ರೆ ಅವ್ರು ಏನು ಮಾಡೋಕ್ಕಾಗಲ್ಲ. ಹಾಗೆ ವಿಲ್ ಮಾಡಿದ್ದಾರೆ. ಈಗ ನಮ್ಮ ಭಾವನ ಮನಸ್ಸು ಮಾಡಿದ್ರೆ ನಮ್ಮೆಲ್ಲರ ಕಷ್ಟ ಪರಿಹಾರ ಆಗುತ್ತೆ. ಒಂದು ದೊಡ್ಡ ಮನೆ ಕಟ್ಕೊಂಡು ನೆಮ್ಮದಿಯಾಗಿರ್ಬೋದು. ಭಾವನಾ, ಯೋಚನೆ ಮಾಡಿ. ಲಕ್ಷ್ಮೀ ನಿವಾಸದ ಭವಿಷ್ಯ ನಿನ್ನ ಕೈಲಿದೆ. ಏಯ್, ನೀನು ಯಾರೋ ನಮ್ಮನ್ನ ವಿಷಯದಲ್ಲಿ ಮಧ್ಯ ಬಾಯಕಕ್ಕೆ? ಒಂದೊಂದು ರೂಪಾಯಿಗೆ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ? ಪಿಟ್ಟಿ ಕೋಳು ತಿನ್ಕೊಂಬಿದ್ದೀರೋ ನಿನಗೇನೋ ಗೊತ್ತೋ? ನಾಚಿಕೆ ಆಗಲ್ವಾ ನಿನಗೆ? ಸಂತು, ಇನ್ನೇನಪ್ಪ ಉದ್ಯೋಗ ಪುರುಷ ಲಕ್ಷಣ ಅಂತ ನೀವು ತಾನೇ ಹೇಳಿದ್ದೀರಾ. ದುಡಿಲಿ ಬಿಡಿ. ಏನಾಗಿದೆ ಅವನಿಗೆ? ಚೆನ್ನಾಗಿದೆ ಅಂತಾನೆ. ಮಾತು ಬರಲ್ಲ ಅಂದ್ರೆ ಕೈಕಲ್ ಚೆನ್ನಾಗಿಲ್ವಾ? ಏಯ್, ನಾವು ಸೀರಿಯಸ್ ವಿಷಯ ಮಾತಾಡ್ಬೇಕಾರೆ ಸುಮ್ಮನೆ ಕೇಳಿಸ್ಕೋಬೇಕು. ದೊಡ್ಡ ಯಜಮಾನ ತರ ಮೂಗ್ ತುರ್ಸ್ಕೊಂಡ್ಬರೋದಲ್ಲ. ಮೊದಲು ದುಡ್ಡಿನ ಬೆಳೆ ತಿಳ್ಕೊ. ತಿನ್ನೋದಕ್ಕಾದ್ರೂ ದುಡಿ. ಬೆಂಕಿ ಬೆಂಕಿ ಬಾ ಒಳಗಡೆ. ಅಣ್ಣ ಬೇಜಾರ್ ಮಾಡ್ಕೋಬೇಡ ಕಣೋ. ಸಂತೋಷ್ ಅಣ್ಣ ಹೇಗೆ ಅಂತ ಗೊತ್ತು ತಾನೆ. ಬಾ ಊಟ ಮಾಡೋಣ. ಬೆಂಕಿ ಬಾ. ಬೆಂಕಿ, ಯಾರ್ ಏನೇ ಅಂದ್ರು ನೀನು ನನ್ ಮಗ ಕಣೋ. ನೀನು ನನ್ ಗಂಡನ್ ಜವಾಬ್ದಾರಿ. ತಲೆ ಕೆಡಿಸ್ಕೋಬೇಡ. ಬಾರೋ. ಅಣ್ಣ, ನೀನೇನು ಕೆಲಸ ಮಾಡ್ತೀಯಾ? ಸರಿ, ನಾನೆಲ್ಲ ವಿಚಾರಿಸ್ತೀನಿ. ಈಗ ಯೋಚನೆ ಮಾಡ್ಬೇಡ. ಬಾ ಬಾ. ಅದೇ ಮತ್ತೆ ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.